ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯಗೀತೆ ನಿನಗಾಗಿ. ಸಂಚಿಕೆ 51. ಮನೆಗೆ ಬರೋದಿಲ್ವಾ ನೀನು? ಕೇಳಿದಳು ಶಕ್ತಿ ಶಿವನಿಗೆ ಕರೆ ಮಾಡಿ ಅಂದು ರಾತ್ರಿ. ಆಗೋದಿಲ್ಲ ಬರೋದಕ್ಕೆ ಎಂದ ಹೊರಟಾಗಿಯೇ. ಯಾಕೆ? ಕೇಳಿದಳು ತನ್ನ ಕೋಪ ತಡೆದು. ನಾನು ಕೇಶನ್ ಮನೆಯಲ್ಲಿದ್ದೀನಿ, ಇಲ್ಲೇ ಮಲಗ್ತೀನಿ, ಏನಾದರೂ ಮಾಡ್ಕೊ ಎಂದವಳು ಅವನ ಜೊತೆ ವಾದ ಮಾಡದೆ ಕಾಲ್ ಕಟ್ ಮಾಡಿದ್ದಳು. ಅವನ ಅಹಂ ಇವಳಿಗೆ ಸಹಿಸಲಾಗದ್ದು, ಇವಳ ಹಠ ಅವನಿಗೆ ಸಹಿಸಲಾಗದ್ದು. ಯಾಕೆ ಇವನಿಗೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ? ಎಷ್ಟು ಕೋಪ ಮಾಡ್ಕೋತಾನೆ, ನನಗೆ ನೋವಾಗುತ್ತೆ ಅಂತ ಅನ್ಸಲ್ವ ಇವನಿಗೆ ಎಂದುಕೊಂಡವಳು ಆ ರಾತ್ರಿ ಕಳೆದಿದ್ದಳು. ಮಾರನೇ ದಿನ ಕೂಡ ಶಿವ ಮನೆಗೆ ಬಂದಿರಲಿಲ್ಲ. ಇವಳು ಅವನಿಗೆ ಕರೆ ಮಾಡಿರಲಿಲ್ಲ. ತಾನೇ ಸೋತು ಕರೆ ಮಾಡಿದರೂ ಅವನಿಗಿನ್ನೂ ಕೋಪವಿದೆ ಎಂದುಕೊಂಡ ಶಕ್ತಿಗೂ ಕೋಪವೇ ಅವನ ಮೇಲೆ. ನಾಳೆ ಫ್ರೀ ಟ್ರೀಟ್ಮೆಂಟ್ ಇದೆ ಅಲ್ವಾ ಆಸ್ಪತ್ರೆಯಲ್ಲಿ, ಉದ್ಘಾಟನೆಗೆ ಶಿವನನ್ನ ಕರೆದಿಲ್ವಾ ನೀನು? ಕೇಳಿದರು ರಾಯರು ಶಕ್ತಿ ಮಧ್ಯಾಹ್ನ ಊಟಕ್ಕೆಂದು ಬಂದಾಗ. ಅವನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಪ್ಪ, ಹೇಗೆ ಕರೀಲಿ ಅವನನ್ನು? ಅವನು ಸುಮ್ಮನೆ ನಿನ್ನನ್ನು ರೇಗಿಸ್ತಾನೆ ಶಕ್ತಿ. ನೀವೇ ಅವನಿಗೆ ಕಾಲ್ ಮಾಡಿ ಕೇಶವನ ಮನೆ ಅಡ್ರೆಸ್ ತಿಳ್ಕೊಳ್ಳಿ, ನಾನೇ ಹೋಗಿ ಬರ್ತೀನಿ ಸಂಜೆ. ಆದರೆ ನಾನು ಅಡ್ರೆಸ್ ಕೇಳಿದ್ದೀನಿ ಅಂತ ಹೇಳಬೇಡಿ ಎಂದವಳು ಊಟ ಮಾಡಿ ಆಸ್ಪತ್ರೆಗೆ ಹೋಗಿದ್ದಳು. ಮಾರನೇ ದಿನದ ತಯಾರಿಯ ಕೆಲಸಗಳಿದ್ದವು ಅವಳಿಗೆ. ಊರಿನಲ್ಲಿ ಹೆಸರು ಮಾಡಿದವರು, ತನ್ನ ಕಂಪನಿಯ ಮುಖ್ಯ ಪಾರ್ಟ್ನರ್ಸ್ಗಳು, ಹೀಗೆ ಕೆಲವು ಮುಖ್ಯ ವ್ಯಕ್ತಿಗಳನ್ನು ಕರೆದಿದ್ದಳು. ನಿಮಿಷವೂ ಬಿಡುವಿರದಷ್ಟು ವ್ಯಸ್ತವಾಗಿದ್ದಳು. ಇದರ ಮಧ್ಯೆ ಶಿವನನ್ನು ಕರೆಯುವ ಯೋಚನೆಯೊಂದು. ಅವ ಬೆಳಗ್ಗೆಯಿಂದ ಅವಳಿಗೊಂದು ಕರೆಯನ್ನು ಮಾಡಿರಲಿಲ್ಲ, ಕಣ್ಣಿಗೆ ಕಂಡಿರಲೂ ಇಲ್ಲ. ಹಿಂದಿನ ದಿನ ತನ್ನ ಆಸ್ಪತ್ರೆಗೆ ಬಂದಾಗ ನೋಡಿದ್ದಳಷ್ಟೇ. ಅವನನ್ನು ನೋಡದೆ ದಿನ ಕಳೆಯುವಂತಿರಲಿಲ್ಲ ಈಗೀಗ ಅವಳಿಗೆ. ಅಪ್ಪ, ಕೇಶವನ ಮನೆ ಅಡ್ರೆಸ್ ತಗೊಂಡಿದ್ದೀರಾ? ರಾಯರಿಗೆ ಕರೆ ಮಾಡಿ ಕೇಳಿದಳು ತನ್ನ ಕೆಲಸಗಳಿಂದ ಬಿಡುವಾದಾಗ. ಸಮಯ ಆಗಲೇ ರಾತ್ರಿಯ 8:30 ತಗೊಂಡಿದ್ದೀನಿ ಶಕ್ತಿ, ಆದರೆ ತುಂಬ ಲೇಟ್ ಆಗಿದೆ, ಈಗ ಹೋಗ್ತೀಯಾ? ಪರವಾಗಿಲ್ಲ ಅಪ್ಪ, ನಾಳೆ ಅವನು ಬರಲೇಬೇಕು, ಅವನಿಗೆ ತುಂಬ ಕೊಬ್ಬಿದೆ, ಅದನ್ನು ಇಳಿಸೋದಕ್ಕೆ ನಾನೇ ಹೋಗಬೇಕು ಈಗ ಎಂದವಳಿಗೆ ಅವನ ಮೇಲೆ ಹುಸಿಮುನಿಸು. ಸರಿನಮ್ಮ, ನಿನಗೆ ಅಡ್ರೆಸ್ ಕಳಿಸ್ತೀನಿ ನೋಡು, ಹುಷಾರು. ಸರಿ ಅಪ್ಪ ಎಂದವಳು ತನ್ನ ಪರ್ಸ್ ಹಿಡಿದು ಹೊರಬಂದು ಕಾರ್ ಹತ್ತಿದಳು. ಈಡಿಯಟ್, ಈ ಶಕ್ತಿ ಯಾರ ಮುಂದೆನೂ ಸೋತವಳಲ್ಲ, ಆದರೆ ಈಗ ನಿನಗೆ ಇಷ್ಟೊಂದು ಬೇಡ್ಕೋಬೇಕಾಗಿದೆ ಎಂದವಳು ಕೇಶವನ ಮನೆ ಹುಡುಕುತ್ತಾ ಹೊರಟಳು. ಶಿವ, ಊಟ ರೆಡಿ ಇದೆ ಬಾ ಕೂಗಿದ ಕೇಶವ. ಶಿವ ಆಗ ತಾನೇ ಮನೆಗೆ ಬಂದು ಫ್ರೆಶ್ ಆಗುತ್ತಿದ್ದ. ಬಂದೆ ಎನ್ನುತ್ತಾ ಕೋಣೆಯಿಂದ ಹೊರಬಂದವನಿಗೆ ಕಾರಿನ ಶಬ್ದ ಕಿವಿಗೆ ಬಿದ್ದಿತು. ಇಷ್ಟೊತ್ತಿನಲ್ಲಿ ಯಾರೋ ಬಂದರು ನೋಡು ಶಿವ ಎಂದ ಕೇಶವ ಅಡುಗೆ ತಂದು ಟೇಬಲ್ ಮೇಲಿಟ್ಟ. ಶಕ್ತಿನೇ ಬಂದಿರೋದು ನೋಡದೆ ಎಂದವ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ. ರಾಯರು ಮಧ್ಯಾಹ್ನ ಕರೆ ಮಾಡಿ ಕೇಶವನ ಮನೆಯ ಅಡ್ರೆಸ್ ಕೇಳಿದ್ದು ಏಕೆಂದು ಈಗ ಅರ್ಥವಾಗಿತ್ತು ಅವನಿಗೆ. ವಾಟ್, ಶಕ್ತಿನ? ಕರೆಯೋ ಅವಳನ್ನ ಒಳಗೆ ಎಂದ ಕೇಶವ ಬಾಗಿಲತ್ತ ಬಂದ. ಶಿವ ಮಾತ್ರ ಕದಲದೆ ಅಲ್ಲಿಯೇ ಕುಳಿತ. ಶಕ್ತಿ, ವಾಟ್ ಅ ಸರ್ಪ್ರೈಸ್, ನೀನು ನನ್ನ ಮನೆಗೆ ಎಂದ ಕೇಶವ ಬಾಗಿಲಲ್ಲಿ ನಿಂತು. ಮುಗುಳ್ನಗುತ್ತ ಶಕ್ತಿ ಒಳ ಬಂದಳು. ಶಿವ ಅಲ್ಲಿಯೇ ಇದ್ದಾನೆಂದು ಹೊರಗೆ ನಿಂತಿದ್ದ ಅವನ ಬೈಕ್ ನೋಡಿಯೇ ತಿಳಿದಿತ್ತು. ಬಾ ಒಳಗೆ ಎಂದ ಕೇಶವ ಅವಳ ಜೊತೆ ಒಳಬಂದ. ಶಿವ ತಟ್ಟೆಗೆ ಊಟ ಬಡಿಸಿಕೊಳ್ಳುತ್ತಿದ್ದ. ನಾವು ಅಲ್ಲಿ ನಿನಗೋಸ್ಕರ ಕಾಯ್ತಿದ್ರೆ ನೀನು ಇಲ್ಲಿ ಊಟ ಮಾಡ್ತಿದೀಯಾ ಎಂದಳು ಅವನ ಪಕ್ಕದಲ್ಲಿ ಬಂದು ನಿಂತು. ಹೊಟ್ಟೆ ಹಸಿದಿತ್ತು, ಊಟ ಮಾಡ್ತಿದ್ದೀನಿ ಅಷ್ಟೇ ಎಂದವ ಬಾಯಿಗೆ ತುತ್ತಿಟ್ಟ. ಶಕ್ತಿ, ಅವನಿಗೆ ನಿನ್ನ ಮೇಲೆ ಕೋಪ ಇದೆ, ನಾನು ಎಷ್ಟೇ ಹೇಳಿದರೂ ಕೇಳ್ತಿಲ್ಲ ಅವನು ಎಂದ ಕೇಶವ ಶಕ್ತಿಯನ್ನು ನೋಡುತ್ತ. ಶಿವ, ನಾನು ನಿನ್ನ ಜೊತೆ ಮಾತಾಡಬೇಕು ಕೊಂಚ ಕೋಪದಲ್ಲಿಯೇ ಎಂದಳು ಅವನನ್ನು ನೋಡುತ್ತ. ಶಕ್ತಿ, ಮೊದಲು ಊಟ ಮಾಡು ಬಾ, ಆಮೇಲೆ ಮಾತಾಡ್ತಾನೆ ಅವನು ಎಂದ ಕೇಶವ. ಬೇಡ, ಅಪ್ಪ ಕಾಯ್ತಿರ್ತಾರೆ ನನಗೋಸ್ಕರ, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ. ಕೆಲವೊಬ್ಬರಿಗೆ ಕಾಯೋದ್ರ ಬೆಲೆ ಗೊತ್ತಿರೋದಿಲ್ಲ ಎಂದಳು ಶಿವನನ್ನೇ ನೋಡುತ್ತ. ಶಿವ, ನೀನಾದರೂ ಹೇಳು ಅವಳಿಗೆ ಎಂದ ಕೇಶವ ಶಿವನನ್ನು ನೋಡುತ್ತ. ಕೇಶು, ನಿನಗೆ ಗೊತ್ತಿದೆ ನಾನು ಊಟಕ್ಕೆ ಕೂತ್ಕೊಂಡ್ರೆ ಅರ್ಧಕ್ಕೆ ಹೇಳೋದಿಲ್ಲ ಅಂತ. ಇನ್ನೂ ಅವಳು ಬರದೇ ಇದ್ದರೆ ನಾನು ಏನೂ ಮಾಡೋಕ್ಕಾಗೋಲ್ಲ ಎಂದವ ಊಟ ಸವಿಯುತ್ತಿದ್ದ. ಶಿವ, ಅತಿ ಆಯಿತು ನಿಂದು ರೇಗಿದ ಕೇಶವ. ಶಕ್ತಿ ಮಾತನಾಡದೆ ಕೈಕಟ್ಟಿ ನಿಂತಳು. ಶಿವ ಕೂಡ ಮಾತನಾಡದೆ ಅವರಿಬ್ಬರ ಮಾತಿಗೆ ತಲೆಕೆಡಿಸಿಕೊಳ್ಳದೆ ಊಟ ಮುಂದುವರೆಸಿದ. ಅವನ ಊಟ ಮುಗಿದು ಅವ ಕೈ ತೊಳೆಯುವವರೆಗೂ ಅವಳು ಮಾತನಾಡಲಿಲ್ಲ. ಅವನ ಅಹಂ ನೋಡಿ ಅವಳಿಗೆ ಅತಿಯಾದ ಕೋಪ ಬಂದಿತ್ತು. ಕೇಶವ ಕೂಡ ಸುಮ್ಮನಿದ್ದ, ಅವ ಮಾತು ಕೇಳುವವನಲ್ಲ ಎಂದು. ಈಗ ಹೇಳು ಸಪ್ಲೈಯರ್ ಹೆಂಡ್ತಿ ಎಂದ ಅವಳತ್ತ ತಿರುಗಿ ಎದ್ದು ನಿಂತು. ನಾಳೆ ಆಸ್ಪತ್ರೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಇನಾಗ್ರೇಷನ್ ಇದೆ, ಅದಕ್ಕೆ ನಿನ್ನನ್ನು ಕೇಶವನ್ನ ಕರೆಯೋದಕ್ಕೆ ಬಂದಿದ್ದೀನಿ
ಎಂದವಳ ಮಾತಲ್ಲಿ ಕೊಂಚ ಒರಟುತನವಿತ್ತು. ಅವನನ್ನು ನೋಡದೆ ಹೇಳಿ ಕೈಕಟ್ಟಿ ನಿಂತಳು. ಅದನ್ನು ಪ್ರೀತಿಯಿಂದ ಹೇಳು, ಯಾಕಿಷ್ಟು ಕೋಪದಿಂದ ಹೇಳ್ತಿದ್ಯಾ ಎಂದವ ಅವಳನ್ನು ಕಾಡಿಸುವವನೇ. ಅವನಿಗೂ ಅವಳ ಮೇಲಿನ ಕೋಪ ಬೆಳಗ್ಗೆಯಿಂದ ಮಾತನಾಡದೇ ಇದ್ದದ್ದಕ್ಕೆ ಕರಗಿ ಹೋಗಿತ್ತು. ಆದರೂ ಅವಳನ್ನು ಕಾಡುವುದು ಬಿಡುವುದಿಲ್ಲ ಅವ. ಪ್ರೀತಿಯಿಂದ ಹೇಳಬೇಕು ಅಂದರೆ ನೀನು ಪ್ರೀತಿಯಿಂದ ಮಾತಾಡು ಎಂದಳು ತನ್ನ ಕೋಪ ಬಿಟ್ಟು ಅವನನ್ನೇ ನೋಡುತ್ತಾ. ಎಷ್ಟು ಪ್ರೀತಿಯಿಂದ ಮಾತಾಡಬೇಕು ಅಂತಲೂ ಹೇಳು ಎಂದವ ಅವಳನ್ನೇ ದಿಟ್ಟಿಸಿದ. ಶಕ್ತಿ ಅವನ ನೋಟವನ್ನು ಸಹಿಸದಾದಳು. ಅವರಿಬ್ಬರ ಪ್ರೀತಿಯ ನೋಟ ಕಂಡ ಕೇಶವ ಕೆಮ್ಮಿದಂತೆ ನಾಟಕವಾಡಿ, ನಾನು ಇಲ್ಲೇ ಇದ್ದೇನೆ ಕಣೋ ಎಂದ. ಗೊತ್ತು ನನಗೆ ಎಂದ ಶಿವ ಶಕ್ತಿಯನ್ನೇ ನೋಡುತ್ತಿದ್ದ. ಅದು ನಿನ್ಮನೇನೋ ಹೌದು. ನಾವು ಎಲ್ಲದಕ್ಕೂ ಕರೆ ಮಾಡಿ ನೀನು ಇದ್ದಲ್ಲಿಯೇ ಬಂದು ಕರೆಯೋಕ್ಕೆ ಆಗೋಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನೀನು ಬರಬೇಕು. ಮೊನ್ನೆ ನಾನು ಏನೋ ಅಂದೆ ಅಂತ ಕೋಪ ಮಾಡಿಕೊಂಡು ಮನೆಗೆ ಬರೆದಿದ್ರೆ ಹೇಗೆ ಎಂದವಳ ಪಟಪಟ ಮಾತುಗಳು ಅವನಿಗೆ ಹಿಡಿಸಿತು. ನಾನು ಹೀಗೆ, ಈಗ ಸಪ್ಲೈಯರ್ ಅಲ್ಲ ನಾನು. ನಾಳೆ ನಾನು ಬರದೇ ಇದ್ದರೆ ಏನು ಮಾಡ್ತೀಯ ಅವಳನ್ನು ಕೆಣಕಿ ಕೇಳಿದ ಮತ್ತೆ. ಈ ಶಕ್ತಿ ಬಗ್ಗೆ ಗೊತ್ತಲ್ಲ ನಿನಗೆ ಅವನನ್ನೇ ದಿಟ್ಟಿಸಿ ಎಂದವಳು ಹೊರಡಲು ತಿರುಗಿದಳು. ಬರಲೇಬೇಕಾ ಕೇಳಿದ ಶಿವ ಅವಳ ಹಿಂದೆ ಹೆಜ್ಜೆ ಇಟ್ಟ. ಯಾಕೆ, ನಿನಗೆ ಬರೋದಕ್ಕೆ ಇಷ್ಟ ಇಲ್ವಾ ಕೇಳಿದಳು ಅವನನ್ನು ನೋಡದೆ. ಅವ ಉತ್ತರಿಸಲಿಲ್ಲ. ಕೇಶವ್, ನಾನು ಹೋಗಿ ಬರ್ತೀನಿ ಎಂದಳು ಒಮ್ಮೆ ಹಿಂದೆ ತಿರುಗಿ ಕೇಶವನನ್ನು ನೋಡಿ. ಊಟ ಮಾಡಿಕೊಂಡು ಹೋಗ್ಬೋದಿತ್ತು ಶಕ್ತಿ. ಇವತ್ತು ಬೇಡ, ಮತ್ತೊಂದಿನ ಬರ್ತೀನಿ, ನಾಳೆ ತಪ್ಪದೆ ಬನ್ನಿ ಎಂದವಳು ಶಿವನನ್ನು ನೋಡುತ್ತಾ ಬಾಗಿಲ ಹೊರಗೆ ಕಾಲಿಟ್ಟಳು. ನೀನು ನಾಳೆ ಬರ್ತೀಯಾ ತಾನೆ ಕೇಳಿದಳು ಚಪ್ಪಲಿ ಹಾಕುತ್ತಾ. ನೋಡೋಣ ಎಂದವ ಬಾಗಿಲಲ್ಲಿಯೇ ನಿಂತ. ಬರದೇ ಇದ್ದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಗಟ್ಟಿಯಾಗಿ ಅವನನ್ನು ದಿಟ್ಟಿಸಿ ಎಂದವಳು ಹೊರಟು ಹೋದಳು ಅಲ್ಲಿಂದ. ಅವಳು ಕಾರ್ ಹತ್ತಿ ಹೋಗುವವರೆಗೂ ನಿಂತಿದ್ದ ಶಿವ ಒಳಬಂದ ಅವಳು ಹೋದ ಮೇಲೆ. ಅವಳನ್ನು ಅಷ್ಟೊಂದು ಕಾಡಿಸೋದು ತಪ್ಪು ಶಿವ, ಪಾಪ ಅಲ್ವಾ ಅವಳು ಎಂದ ಕೇಶವ ಊಟಕ್ಕೆ ಕುಳಿತು. ಏನು ಮಾಡಬೇಕು ಅಂತ ನನಗೆ ಗೊತ್ತು, ನೀನು ಊಟ ಮಾಡಿ ಮಲಗು ಎಂದವ ಕೋಣೆಗೆ ನಡೆದು ಮಲಗಿದ. ಶಿವ ಇನ್ನೂ ಬರಲಿಲ್ಲ ನೋಡು ಎನ್ನುತ್ತಾ ತಮ್ಮ ಕೈಯಲ್ಲಿದ್ದ ಗಡಿಯಾರ ನೋಡುತ್ತಿದ್ದರು ರಾಯರು. ಆಸ್ಪತ್ರೆಯ ಉದ್ಘಾಟನೆಗೆ ಎಲ್ಲ ತಯಾರಿ ಆಗಿತ್ತು. ದೊಡ್ಡದಾಗಿ ಏನೂ ಮಾಡಿರಲಿಲ್ಲ ಅವಳು. ಒಂದು ದೀಪ ಬೆಳಗಿ ಕಾರ್ಯಕ್ರಮ ಶುರು ಮಾಡುವುದಷ್ಟೇ. ಬರುವ ಅತಿಥಿಗಳು ಬಂದಾಗಿತ್ತು. ಆದರೆ ಶಿವನ ದಾರಿಯನ್ನೇ ಕಾಯುತ್ತಿದ್ದರು ಈ ಇಬ್ಬರು. ಅವನು ಬರೆದಿದ್ರೆ ನೀವು ಮಾತ್ರ ನನ್ನನ್ನು ತಡೆಯೋ ಹಾಗಿಲ್ಲ ಅಪ್ಪ, ಅವನ ಜೊತೆ ನಾನು ಜಗಳ ಮಾಡ್ತೀನಿ ಎಂದ ಶಕ್ತಿಗೆ ಅವ ಬರುವನೋ ಇಲ್ಲವೋ ಎಂಬ ಗೊಂದಲವಾಗಿತ್ತು. ಮೇಡಮ್, ಗೆಸ್ಟ್ ಎಲ್ಲ ಬಂದಿದ್ದಾರೆ, ಶುರು ಮಾಡೋಣವಾ ಸಣ್ಣ ಧ್ವನಿಯಲ್ಲಿ ಕೇಳಿದಳು ಸರಳ ಶಕ್ತಿಯ ಪಕ್ಕ ಬಂದು. ಶುರು ಮಾಡು ಸರಳ ಎಂದು ಶಕ್ತಿ ಹೇಳುತ್ತಿದ್ದಂತೆ ಸರಳ ಒಳಗಡೆ ಕುಳಿತಿದ್ದ ಗೆಸ್ಟ್ ಎಲ್ಲರನ್ನೂ ಕರೆಯಲೆಂದು ನಡೆದಳು. ಶಕ್ತಿ ಗೇಟ್ ಹತ್ತಿರ ಒಮ್ಮೆ ನೋಡಿದಳು. ಶಿವ ಕಾಣಲಿಲ್ಲ. ಆಸ್ಪತ್ರೆಯ ಮುಂದೆ ಜನ ತುಂಬಿತ್ತು. ಅವರನ್ನು ಕಾಯಿಸುವುದು ಬೇಡವೆನ್ನಿಸಿ ತಾನು ಅಲ್ಲಿದ್ದ ಸ್ಟೇಜಿನ ಮುಂದೆ ಬಂದು ನಿಂತಳು. ದೀಪ ಹಚ್ಚುವುದರ ಮೂಲಕ ಉಚಿತ ಚಿಕಿತ್ಸೆಯ ಉದ್ಘಾಟನೆ ಶುರುವಾಗುವುದರಲ್ಲಿತ್ತು. ಸರಳ ಬಂದ ಅತಿಥಿಗಳನ್ನು ಕರೆದು ಅವರ ಬಗ್ಗೆ ಒಂದೆರಡು ಮಾತು ಮಾತನಾಡಿ ಮುಗಿಸಿದಳು. ರಾಯರು ಅತಿಥಿಗಳ ಜೊತೆಯಲ್ಲಿಯೇ ಇದ್ದರು. ಬಂದ ಅತಿಥಿಗಳಲ್ಲಿ ಒಂದಿಬ್ಬರು ಮಾತನಾಡಿದರು. ಇನ್ನೇನು ಮುಗ್ದೇ ಹೋಗುತ್ತೆ, ಇನ್ನೂ ಬರಲಿಲ್ವಲ್ಲ ಇವನು ಎಂದುಕೊಳ್ಳುತ್ತಾ ನಿಂತಿದ್ದಳು ಶಕ್ತಿ ಅತ್ತಿತ್ತ ಅವನನ್ನೇ ನೋಡುತ್ತಾ. ಎಷ್ಟೋ ಹೊತ್ತಿನಿಂದ ಅಲ್ಲೆಲ್ಲೋ ಮರೆಯಲ್ಲಿ ಅವಳಿಗೆ ಕಾಣದಂತೆ ಅವಳನ್ನೇ ಗಮನಿಸುತ್ತಾ ನಿಂತಿದ್ದವ. ನಾನು ಇಲ್ಲೇ ಇದ್ದೀನಿ ಶಕ್ತಿ, ಅಲ್ಲಿ ಎಲ್ಲೂ ಹುಡುಕ್ಬೇಡ ಎಂದ ಅವಳ ಪಕ್ಕದಲ್ಲಿಯೇ ಬಂದು ನಿಂತು. ಶಕ್ತಿ ಬೆಚ್ಚಿದಳು ಅವನ ಧ್ವನಿಗೆ. ಎಲ್ಲಿದ್ದೆ ಇಷ್ಟೊತ್ತು ನೀನು, ಯಾವಾಗ ಬಂದೆ ಕೇಳಿದಳು ಅವನನ್ನು ನೋಡುತ್ತಾ. ಅವ ಪೊಲೀಸ್ ಡ್ರೆಸ್ನಲ್ಲಿದ್ದ. ನಾವು ಬಂದು ತುಂಬ ಹೊತ್ತಾಯಿತು ಎಂದವ ಮುಂದಿದ್ದ ರಾಯರನ್ನು ನೋಡಿ ಮುಗುಳ್ನಕ್ಕ ನಿಂತಲ್ಲಿಯೇ. ಕೇಶವ ಅವನ ಪಕ್ಕದಲ್ಲಿ ಬಂದು ನಿಂತ. ಮತ್ತೆ ಈಗ ಬಂದೆ, ಎಲ್ಲಿದ್ದೆ ಇಷ್ಟೊತ್ತು ಅವನನ್ನು ನೋಡಿ ಕೇಳಿದಳು. ನೀನು ನನ್ನನ್ನು ಹುಡುಕ್ತಿದ್ಯೋ ಇಲ್ವೋ ಅಂತ ದೂರದಲ್ಲಿಯೇ ನಿಂತು ನೋಡ್ತಿದ್ದೆ. ನಾನೇನು ನಿನ್ನನ್ನು ಹುಡುಕ್ತಿರಲಿಲ್ಲ ಎಂದಳು ಕೈಕಟ್ಟಿ ನಿಂತು ಮುಂದೆ ನೋಡುತ್ತಾ. ನನಗೆ ಎಲ್ಲ ಅರ್ಥ ಆಗುತ್ತೆ ಎಂದವನ ತುಟಿಯಂಚಲ್ಲಿ ನಗು. ಮಾತಾಡೋದನ್ನು ಬಿಡು, ಬಂದಿದೆಯಾ ತಾನೆ, ಅಲ್ಲಿ ನೋಡು ಸುಮ್ಮನೆ ಎಂದವಳು ಅವನ ಬಾಯಿ ಮುಚ್ಚಿಸಿದಳು. ಕಾರ್ಯಕ್ರಮ ಮುಂದುವರೆದು ಬಂದಿದ್ದ ಅತಿಥಿಗಳಿಂದ ದೀಪ ಹಚ್ಚಿಸಿ ಅಲ್ಲಿ ಸೇರಿದ್ದ ಜನಗಳ ಉಚಿತ ಚಿಕಿತ್ಸೆಯು ಶುರುವಾಯಿತು. ನಂತರ ಅಲ್ಲಿಯ ಕೆಲಸಗಳಲ್ಲಿಯೇ ಮುಳುಗಿದ ಶಕ್ತಿ ಶಿವನತ್ತ ಗಮನ ಕೊಡದಾದಳು. ಅವಳನ್ನು ಅರಿತಿದ್ದ ಶಿವ ಕೇಶವನ ಜೊತೆ ಅಲ್ಲಿದ್ದ ಆ ಡ್ರಗ್ ಸಪ್ಲೈಯರ್ನನ್ನು ಒಮ್ಮೆ ನೋಡಿ ಬಂದ. ಅವನಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ. ನಡಿ ಹೋಗೋಣ ಸರ್ಗೆ ಶಕ್ತಿಗೆ ಹೇಳಿ ಎಂದ ಕೇಶವ ಹೊರಟು ನಿಂತು. ಇನ್ನೂ ಸ್ವಲ್ಪ ಹೊತ್ತು ಇರು, ಶಕ್ತಿ ಇಲ್ಲೇ ಬರ್ತಾಳೆ ಎಂದ ಶಿವನಿಗೆ ಅವಳ ಜೊತೆ ಸಮಯ ಕಳೆಯುವ ಆಸೆ. ಅವಳ ಮೇಲೆ ಕೋಪಕ್ಕಿಂತ ಹೆಚ್ಚು ಪ್ರೀತಿಯಲ್ಲವೇ, ಹಾಗಾಗಿ ಅವಳನ್ನು ಬೇಕೆಂದೇ ಕೆಣಕುವಾಸೆ ಪದೇ ಪದೇ.
ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.